ಈ ವರ್ಕೇ ಆಗ್ತಾ ಇಲ್ಲ ಇದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಈ ಸ್ಟ್ರೈನರ್ನ ಇಟ್ಕೊಂಡು ಡಾಲ್ಗೋನಾ ಕಾಫಿನ ಟ್ರೈ ಮಾಡ್ತಾ ಇದ್ದೀನಿ. ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೋ ಇಲ್ವೋ ನೋಡೋಣ ಬನ್ನಿ. ಸೊ ನಾನಿವಾಗ ಒಂದು ಪ್ಲೇಟ್ಗೆ ಕಾಫಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ. ಇವಾಗ ಒಂದು ಸ್ವಲ್ಪ ಬಿಸಿನೀರು ಹಾಕೋ. ಬಿಸಿನೀರು ಅಂದರೆ ಉಗುರು ಬೆಚ್ಚ ಇರಬೇಕಷ್ಟೇ. ಸೊ ಇವಾಗ ಈ ಸ್ಟ್ರೈನರ್ನ ತಗೊಂಡು ಈ ಥರ ಮಾಡ್ತಾ ಇರಬೇಕು. ಸೊ ಈ ಸಕ್ಕರೆ ಎಲ್ಲ ಕರಗೋವರೆಗೂ ಸ್ವಲ್ಪ ಇದಾಗುತ್ತೆ, ಬಟ್ ಆದರೆ ವರ್ಕ್ ಆದರೆ ಸಾಕು. ಸೊ ಎಷ್ಟೋ ದಿನದಿಂದ ಅನ್ಕೋತಾ ಇದ್ದೆ ನಾನು ಡಾಲ್ಗೋನಾ ಕಾಫಿ ಕುಡಿಬೇಕು ಅಂತ. ಸೊ ನೋಡುವ. ಸೊ ಇದನ್ನ ಮಾಡೋ ಅಷ್ಟರಲ್ಲಿ ಪಕ್ಕ ಕೈ ನೋವು ಬರುತ್ತೆ, ಬಟ್ ಕುಡಿಯುವಾಗ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ವರ್ಕ್ ಆಗ್ತಾ ಇದೆ. ಬಟ್ ಆದರೆ ಇದನ್ನು ಜಾಸ್ತಿ ತಿರುಗಿಸ್ತಾ ಇರು ಅಂತ ತಿರುಗಿಸ್ತಾನೆ ಇರಬೇಕು. ನನಗೆ ಇಷ್ಟಕ್ಕೆ ನಿಜವಾಗ್ಲೂ ಕೈ ನೋವು ಬರ್ತಾಯಿದೆ. ಸೊ ಇನ್ನು ಇದು ಗಟ್ಟಿಯಾಗಿ ಫಾರ್ಮ್ ಥರ ಆಗೋವರೆಗೂ ತಿರುಗಿಸೋ ಅಷ್ಟರಲ್ಲಿ ಅಷ್ಟೇ ನನ್ನ ಕತೆ ಇವತ್ತು. ಗೋವಿಂದ. ಒಂದು ಗ್ಲಾಸ್ ಡಾಲ್ಗೋನಾಗೆ ಏನು ಸರ್ಕಸ್ ಮಾಡಬೇಕಪ್ಪ. ಸೊ ಇದಕ್ಕೆ ಹೇಳೋದು, ಯಾವುದೂ ಈಸಿಯಾಗಿ ಸಿಗಲ್ಲ ಅಂತ, ಎಲ್ಲದಕ್ಕೂ ಕಷ್ಟಪಡ್ಬೇಕು. ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ತಿರುಗಿಸ್ತಾ ಇರು. ಸೊ ಆಲ್ಮೋಸ್ಟ್ ಇದಾಗಿದೆ ನೋಡಿ, ಇದು ಇಷ್ಟು ತಿಕ್ಕಾಗಿದೆ. ಸೊ ಇನ್ನು ಸ್ವಲ್ಪ ಗಟ್ಟಿಯಾದರೆ ಸೊ ನಮ್ಮ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಆಲ್ಮೋಸ್ಟ್ ಒಂದು 10 ಮಿನಿಟ್ಸಿಂದ ಮಾಡ್ತಾಯಿದ್ದೀನಿ ಇದೇ ಕೆಲಸ. ಒಂದು 10 ಮಿನಿಟ್ಸ್ ಅಂತೂ ಇದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿ, ಆವಾಗ ನಿಮಗೆ ಒಳ್ಳೆ ಡಾಲ್ಗೋನಾ ಕಾಫಿ ಕುಡಿಬೋದು. ಅನ್ಕೊತ ಇರ್ತೀರಾ ಇಷ್ಟೆಲ್ಲ ಮಾಡಬೇಕಾ ಒಂದು ಗ್ಲಾಸ್ ಕಾಫಿಗೆ ಅಂತ. ಡೈಲಿ ನಾರ್ಮಲ್ ಕಾಫಿ ಕುಡಿತೀವಿ, ನಾವು ಒಂದಿನ ಡಾಲ್ಗೋನಾ ಕಾಫಿ ಕುಡಿಯೋಣ, ಯಾಕೆ ಕುಡಿಬಾರ್ದು? ಸೊ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಒಂದೇ ಸತಿ ನಾನು ಮಾಡ್ಕೊಂಡು ಕುಡಿಯೋದು, ಆಗಲೇ ಕೈ ನೋಡ್ತಾ ಇತ್ತು. ತಿರ್ಗಾ ಈ ಮತ್ತೆ ಎಕ್ಸ್ಪೆರಿಮೆಂಟ್ನ ನಾನು ಜೀವನದಲ್ಲೂ ಮಾಡೋಕ್ಕೋಗಲ್ಲ. ಇದು ನೋಡಿ ಯಾವ ಥರ ಬೀಳ್ತೈತೆ ಅಂತ. ಇದು ಒಂಥರ ನೋಡೋಕ್ಕೇ ಚೆನ್ನಾಗಿ ಖುಷಿ ಅನ್ನಿಸ್ತದೆ. ಕ್ರೀಮಿ ಸಾಫ್ಟ್ ಏನಾದರೂ ಬರಿಬೋದು. ಏನೋ ಇದನ್ನೆಲ್ಲ ಯಾರು ಕಂಡುಹಿಡಿದಿರ್ತಾರೋ ಗ್ರೇಟ್. ಅವರು ಏನು ಟೇಸ್ಟ್ಗಳು ಕಂಡುಹಿಡಿದಿರ್ತಾರೆ. ನಾರ್ಮಲ್ ಕಾಫಿ ಕುಡಿಯೋದೇ ಬೇರೆ ಥರ ಇರುತ್ತೆ ಟೇಸ್ಟು, ಈ ಕಾಫಿನೇ ಬೇರೆ ಥರ. ಇನ್ನೊಂದು ಸ್ವಲ್ಪ ತಿರುಗಿಸಿದ್ರೆ ಸಾಕು. ಆಲ್ಮೋಸ್ಟ್ ತಿಕ್ ಪೇಸ್ಟ್ ಏನಕ್ಕೆ ಮಾಡ್ಕೋಬೇಕು ಇದು ಅಂತ ಅಂದರೆ, ಸೊ ನಾವು ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ತೀವಲ್ವ, ಸೊ ಅದು ಇದ್ರ ಜೊತೆ ಮಿಕ್ಸ್ ಆಗಬಾರ್ದು. ಒಂದು ಸ್ವಲ್ಪ ಇದು ಗಟ್ಟಿಯಾಗಿರಬೇಕು. ಸೊ ನಾವು ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡಿದವಾಗ ಮಾತ್ರ ಅದು ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರನೇ ನೋಡಿ, ಕಲ್ಲರ್ ಅಂತೂ ವಾವ್ ಸಕ್ಕತ್ತಾಗಿ ಬಂತು. ನಾನು ಅಂದ್ಕೊಂಡೇ ಇರಲಿಲ್ಲ ಇದರಲ್ಲಿ ಇದು ವರ್ಕ್ ಆಗುತ್ತೆ ಅಂತ, ಬಟ್ ವರ್ಕ್ ಆಯಿತು.
ಕಾಫಿ ಮಾಡೋಕ್ಕೆ ಅಂತಲೇ ಒಂದು ಲೋ ಬಜೆಟಲ್ಲಿ ಒಂದು ವಿಸ್ಕನ್ನು ತೊಗೊಬಂದಿದ್ದೆ ಗೈಸ್. ಅದು ಶೆಲ್ ಅವರು ಹಾಕಿರಲಿಲ್ಲ, ಬಟ್ ನಮಗದು ಚೆಕ್ ಮಾಡೋಕ್ಕೂ ಆಗಲ್ಲ. ಸೊ ಅದು ಅವರು ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿರ್ತಾರೆ, ಸೀಲ್ ಆಗಿರುತ್ತೆ. ಸೊ ನಾವು ಓಪನ್ ಮಾಡೋಂಗಿಲ್ಲ. ಸೊ ಅದನ್ನು ತೊಗೊಂಬಂದಿದ್ದೆ. ಸೊ ನಾವೇ ತೊಗೊಂಬಂದು ನಾವೇ ಶೆಲ್ ಹಾಕಬೇಕು. ಸೊ ಶೆಲ್ ಹಾಕಿದೆ. ಶೆಲ್ಲಾಗಿ ಆನ್ ಮಾಡಿದವಾಗ ವರ್ಕ್ ಆಯಿತು. ಓಕೆನಾ. ಸೊ ವರ್ಕ್ ಆದಮೇಲೆ ಸರಿ ಆಯಿತು, ಇದು ವರ್ಕ್ ಆಗುತ್ತೆ, ಇನ್ನೇನು ಕಾಫಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ನೋಡಿದ್ರೆ ಆನ್ ಮಾಡಿದ್ರೆ ಅದು ತಿರುಗ್ತಾನೇ ಇಲ್ಲ. ಜಸ್ಟ್ 1 ಸೆಕೆಂಡು ಅಲ್ಲ, ಒಂದು ಸ್ವಲ್ಪ ಆನ್ ಮಾಡಿದವಾಗ ಅಷ್ಟೇ ಅದು ಆನ್ ಆಗಿದ್ದು. ಅದಾದಮೇಲೆ ಅಷ್ಟೇ ಅದು ಗಾನ್. ಸೊ ಅದಾದಮೇಲೆ ಅಂದ್ಕೊಂಡ್ಬಿಟ್ಟಿದ್ದೀನಲ್ಲ, ಸೊ ಮಾಡಲೇಬೇಕು ಅಂತ ಹೇಳಿ ಸೊ ಈ ಆಪ್ಷನ್ನ ಟ್ರೈ ಮಾಡಿದೆ, ಬರುತ್ತಾ ನೋಡೋಣ ಅಂತ. ಬಟ್ ನನ್ನ ಲಕ್ ಅನಿಸುತ್ತೆ. ಸೊ ಇದು ವರ್ಕ್ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಇದು ವರ್ಕ್ ಆಗುತ್ತೆ ಅಂತ. ಸೊ ಇದು ವರ್ಕ್ ಆಯಿತು. ವಿಸ್ಕರು ಅಷ್ಟೇ ವೇಸ್ಟ್, ಅಷ್ಟೇ ಅದು ಡೆಡ್ ಇನ್ವೆಸ್ಟ್ಮೆಂಟು, ಅದು ವರ್ಕೇ ಆಗಿಲ್ಲ. ಡಾಲ್ಗೋನಾ ರೆಡಿ. ಸೊ ಇವಾಗ ನಾನು ಈ ಡಾಲ್ಗೋನ ಏನು ಮಾಡ್ಕೊಂಡಿದ್ದೀನಲ್ವ ಅದನ್ನು ಮಗ್ಗೆ ಹಾಕ್ಕೋತಾ ಇದ್ದೀನಿ. ಸೊ ನಿಜವಾಗ್ಲೂ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ವಿಸ್ಕರ್ ಇದ್ರೂ ಇಷ್ಟು ನೀಟಾಗಿ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಅಷ್ಟು ತಿಕ್ಕಾಗಿ ಸಾಫ್ಟಾಗಿ ಸ್ಮೂತಾಗಿ. ಸೊ ನೀವು ಅಷ್ಟೇ ವಿಸ್ಕರ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಬೇಡಿ, ಒಂದು ಸರಿ ಇದನ್ನು ಟ್ರೈ ಮಾಡಿ ಸಾಕು. ಸೊ ಇವಾಗ ನಾನು ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಈ ಸೈಡಲ್ಲೆಲ್ಲ ಏನು ಸಕ್ಕತ್ತಾಗಿದೆ ಅಂದರೆ. ಸೊ ಇದ್ರ ಮೇಲೆ ಇನ್ನು ಸ್ವಲ್ಪ ಡಾಲ್ಗೋನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ಕೋಲ್ಡ್ ಕಾಫಿ ಥರನೂ ಮಾಡ್ಕೊಂಡು ಕುಡಿಬೋದು. ಸೊ ನನಗೆ ಕಾಫಿ ಅಂತ ಅಂದರೆ ನನಗೆ ಬಿಸಿಲೇ ಇರಬೇಕು. ನಂಗೆ ಕೋಲ್ಡ್ ಎಲ್ಲ ಇದ್ದರೆ ನನಗೆ ನಿಜವಾಗ್ಲೂ ನನಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಇದಕ್ಕೆ ಬಿಸಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ. ತುಂಬ ಬಿಸಿ ಹಾಲೇನಿಲ್ಲ, ನಾರ್ಮಲ್ ಒಂದು ವಾಮ್ ಆಗಿತ್ತು. ಸೊ ಆ ಹಾಲನ್ನ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಥರ ಇವಾಗ ಇದನ್ನು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಡಾಲ್ಗೋನಾ ಕಾಫಿ ರೆಡಿ. ನಿಜವಾಗ್ಲೂ ಇದು ಡಾಲ್ಗೋನ ಥರ. ಮತ್ತು ಇವಾಗ ಕ್ಯಾಪಿಚಿನೋ ಎಲ್ಲ ಕುಡಿತೀವಲ್ವ, ಸೊ ಸೇಮ್ ಡಿಟ್ ಟು ಡಿಟ್, ಏನೂ ಡಿಫ್ರೆನ್ಸ್ ಇಲ್ಲ, ಸಖತ್ತಾಗಿದೆ. ಪರವಾಗಿಲ್ಲ, ನಾವು ಮನೇಲಿ ಏನೇನೋ ಮಾಡ್ಬೋದು. ಸೊ ನನಗಂತೂ ಇಷ್ಟ ಆಯಿತು. ಸೊ ನಿಮಗೆ ಬೇಕು ಅಂತ ಅಂದರೆ ಐಸ್ ಕ್ಯೂಬ್ನೆಲ್ಲ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಸೊ ಕೋಲ್ಡ್ ಕಾಫಿ ಆಗುತ್ತಲ್ಲ, ಸೊ ಕೆಲವೊಬ್ಬರು ಕೋಲ್ಡ್ ಕಾಫಿ ಇಷ್ಟಪಡ್ತಾರೆ, ಸೊ ಅವ್ರಿಗೂ ಚೆನ್ನಾಗಿರುತ್ತೆ. ಸಖತ್ತಾಗಿದೆ.